ಯೂತ್ಸು ಅಂತಂದರೆ ಅವ್ರಿಗೆ ಸ್ವಲ್ಪ ಕರೇಜಿಯಸ್ಸು ಏನೋ ಒಂದು ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಮಾಡಬೇಕು, ಒಂದು ಸ್ವಲ್ಪ ಅವ್ರಿಗೆ ಇಂಟ್ರೆಸ್ಟ್ ಬರುವಂಥ ಆ್ಯಕ್ಟಿವಿಟಿ, ಇವ್ರ ಟ್ರೈನಿಂಗ್ ಜೊತೆಗೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ನೂ ಆಗಬೇಕು. ಯಾರದು ಬಾಡಿ ಕಂಟ್ರೋಲ್ ಇಲ್ಲದ್ರ ಅವರು ಈಸಿಯಾಗಿ ಮಾಡ್ತಾರೆ. ನಮ್ಮ ಕರ್ನಾಟಕದವ್ರಿಗೆ 166 ಸೆಂಟಿಮೀಟ್ರ್ ಇರಬೇಕು. ಆರ್ಮಿಲಿ ಸೇರ್ಬೇಕಂದ್ರೆ 77 ಸೆಂಟಿಮೀಟ್ರ್ ಇರುತ್ತೆ. 5 ಸೆಂಟಿಮೀಟ್ರ್ ಎಕ್ಸ್ಪೆನ್ಷನ್ ಆಗಬೇಕು. ಅಂದರೆ ಮಾತ್ರ ಅವನು ಸಕ್ಸಸ್ ಆಗ್ತಾನೆ, ಇಲ್ಲಾಂತಂದರೆ ಅವನು ಅನ್ಫಿಟ್ ಆಗ್ತಾನೆ. ಅವ್ರಿಗೆ ಊರಲ್ಲಿ ಈಗ ನಮ್ಮ ಮನೆಯಲ್ಲಿ ಈಗ ನಂದು ಊರಾಗ ಯಾರು ಒಬ್ಬರು ಮಾತಾಡ್ಸಿದ್ದಿಲ್ಲ. ಈಗ ನಮ್ಮ ನೌಕರಿಗೆ ಎಲ್ಲರೂ ಫೋನ್ ಹಚ್ಚೋದು. ನಾವು ಒಂದು ರಾತ್ರಿ ಅವತ್ತು ಪಾಸ್ ಆಗೋಣ ಸ್ಟೇಟಸ್ ಇದ್ಮೇಲೆ 120 ಕಾಲ್ ಬಂದ ನನಗೆ. ಇಲ್ಲಿ ಈ ಒಂದು ಆಬ್ಸ್ಟಿಕಲ್ನ ನೀವು ನೋಡ್ಬೋದು. ಇದ್ರದ್ದು ಯಾವುದೋ ಥರದ ಇದು ಟೆಸ್ಟಲ್ಲಿ ಇದು ಇನ್ಕ್ಲೂಡ್ ಇರೋಲ್ಲ. ಆದರೂ ಇವ್ರಿಗೆ ಒಂದು ಸ್ವಲ್ಪ ಯೂತ್ಸು ಅಂತಂದರೆ ಅವ್ರಿಗೆ ಸ್ವಲ್ಪ ಕರೇಜಿಯಸ್ಸು ಏನೋ ಒಂದು ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಮಾಡಬೇಕು, ಒಂದು ಸ್ವಲ್ಪ ಅವ್ರಿಗೆ ಇಂಟ್ರೆಸ್ಟ್ ಬರುವಂಥ ಆ್ಯಕ್ಟಿವಿಟಿ, ಇವ್ರ ಟ್ರೈನಿಂಗ್ ಜೊತೆಗೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ನೂ ಆಗಬೇಕು. ಆ ಒಂದು ಉದ್ದೇಶ ಇಟ್ಕೊಂಡು ಇದು ಕೆಲವೊಂದು ಆ್ಯಕ್ಟಿವಿಟಿನ ಮಾಡಿಸ್ತಾ ಇರ್ತೀವಿ. ಎಂಟರ್ಟೈನ್ಮೆಂಟ್ನೂ ಆಗ್ತಾ ಇರ್ತದೆ, ಅದ್ರ ಜೊತೆಗೆ ಅವ್ರಿಗೆ ಸ್ಟ್ರೆಂಗ್ತ್ನೂ ಬಿಲ್ಡ್ ಆಗ್ತಾ ಇರುತ್ತೆ. ಆ ಒಂದು ಟೆಸ್ಟನ್ನು ನಾವು ಯಾವ ಥರ ಮಾಡಿಸ್ತೀವಿ, ಒಂದು ಆಬ್ಸ್ಟಿಕಲ್ನ ಮಾಡಿಸೋದು ನೀವು ಇಲ್ಲಿ ನೋಡ್ಬೋದು. ಈಗ 1, 2, 3, 4, 5, 6, 7, 8, pura band, 9, 10, 11, जल्दी पास. ಅದು ಪೂರ ಬಾಡಿ ವೇಟ್ ಎಲ್ಲ ಅವ್ರ ಕೈಯಲ್ಲಿ ಬರುತ್ತೆ ಮೇಡಮ್. कंट्रोल ಆಗ್ತದೆ ಆಟೋಮೆಟಿಕಲಿ. ವೆರಿ ಗುಡ್. ಆಟೋಮೆಟಿಕ್ಲಿ ಸ್ಟೆಮ್ನ ಬಿಲ್ಡ್ ಆಗುತ್ತೆ ಅವ್ರದ್ದು. बहुत बढ़िया. परफेक्ट. नेक्ಸ್ಟ್. ಇಲ್ಲಾಂದ್ರೆ ಅವ್ರು ಹೋಗಿ ವೇಟ್ ಬಾಡಿ ಕೈಯಲ್ಲಿ ವೇಟ್ ಬೀಳಲ್ಲ ಅಂದ್ರೆ ಅವ್ರು ಹೋಗಿ ಟ್ವಿಸ್ಟ್ ಆಗಿಬಿಡುತ್ತೆ. ವೆರಿ ಗುಡ್. ನೆಕ್ಸ್ಟ್ ಆಕ್ಟಿವಿಟೀಸ್ ಏನು ಸರ್ ಇದು? ಕೈ ಹಿಡಿಬೇಕು ತಲೆ ಒಳಗೆ. ಇದಕ್ಕೆ ನಾವು ಹ್ಯಾಂಡ್ ಜಂಪ್ ಅಂತ ಹೇಳ್ತೀವಿ. ಅಂದ್ರೆ ಇದು ಸೇಮ್ ಅಪ್ಪರ್ ಬಾಡಿ ಸ್ಟೆಮ್ನ ಬಿಲ್ಡ್ ಮಾಡುವಂಥ ಇದೊಂದು ಎಕ್ಸರ್ಸೈಸ್, ಇದು ಒಂದು ಆಬ್ಸ್ಟಿಕಲ್ಸ್. ಇದು ನೀವು ನೋಡ್ಬೋದು ಈಗ ಸದ್ಯ ಯಾವ ಥರ ಮಾಡ್ತಾರೆ ಅನ್ನೋದು. ವೆರಿ ಗುಡ್. ಪರ್ಫೆಕ್ಟ್. ನೆಕ್ಸ್ಟ್. ಶಾಬಾಷ್ ಗುಡ್. बहुत बढ़िया. ಯಾರದು ಬಾಡಿ ಕಂಟ್ರೋಲ್ ಇಲ್ಲದ್ರ ಅವರು ಈಸಿಯಾಗಿ ಮಾಡ್ತಾರೆ. ಇದನ್ನು ನೀವು ನೋಡ್ತಾ ಇದ್ದಾರೆ, ಇದು ಹೈಟ್ ಮೆಜರ್ಮೆಂಟ್. ಇದು ಯಾಕಂದರೆ ಆರ್ಮಿಲಿ ಸೆಲೆಕ್ಷನ್ ಆಗಬೇಕು ಅಂತಂದರೆ ಮಿನಿಮಮ್ ನಮ್ಮ ಕರ್ನಾಟಕದವ್ರಿಗೆ 166 ಸೆಂಟಿಮೀಟ್ರ್ ಇರಬೇಕು. 166 ಸೆಂಟಿಮೀಟ್ರ್ ಇರಬೇಕು. ಅದನ್ನು ಇಲ್ಲಿ ಅವ್ರಿಗೆ ಡೆಮೋರ ಇಲ್ಲಿ ಪ್ರತಿ ವಾರ ಏನು ಮಾಡ್ತೀವಿ, ಒಬ್ಬ ವ್ಯಕ್ತಿ ಅಡ್ಮಿಷನ್ ಆದಾಗ ಒಂದು ಹೈಟ್ ಕಮ್ಮಿ ಇರುತ್ತೆ. ಪ್ರತಿ ವಾರ ಚೆಕ್ ಮಾಡೋದು ಒಂದು ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಇಲ್ಲ ಅನ್ನೋದು ನಮಗೆಲ್ಲ ಇದು ಅಕ್ಯುರೇಟ್ ಇಲ್ಲಿ ಗೊತ್ತಾಗುತ್ತೆ. ಸರ್ ಅದ್ರ ಜೊತೆಗೆ ಗರ್ಲ್ಸ್ಗೆ ಎಷ್ಟು ಇರಬೇಕು, ಬಾಯ್ಸ್ಗೆ ಎಷ್ಟು ಇರಬೇಕು? ಗರ್ಲ್ಸದ್ದು ನೋಡಿ, ಈಗ ಗರ್ಲ್ಸದ್ದು ಬಾಯ್ಸದ್ದು ಏನಿದೆಲ್ಲ 166 ಸೆಂಟಿಮೀಟರ್ ಇರುತ್ತೆ, ಗರ್ಲ್ಸ್ಗೆ 162 ಸೆಂಟಿಮೀಟರ್ ಇರುತ್ತೆ. ಅದೇ ರೀತಿಯಾಗಿ ಇದು ಆರ್ಮಿಲಿ ಹೋಗಬೇಕು ಅಂತಂದರೆ, ವುಮನ್ ಮಿಲಿಟರಿ ಪೊಲೀಸ್ ಆಗಿ ಆರ್ಮಿಲಿ ಸೇರಬೇಕು ಅಂದರೆ ಗರ್ಲ್ಸ್ಗೆ 162 ಸೆಂಟಿಮೀಟರ್ ಇರುತ್ತೆ. ಅದೇ ಪ್ಯಾರಾಮಿಲಿಟರಿ ಅಂದರೆ BSF ಇರ್ಬೋದು, CRPF ಇರ್ಬೋದು, ಅದರಲ್ಲಿ 157 ಸೆಂಟಿಮೀಟರ್ ಗರ್ಲ್ಸ್ ಇರುತ್ತೆ. ಅದೇ ಬಾಯ್ಸ್ಗೆ 170 ಸೆಂಟಿಮೀಟರ್ ಇರಬೇಕಾಗತ್ತೆ. ಇದ್ರ ಮಾತ್ರ ಅವ್ರು ಸೆಲೆಕ್ಷನ್ ಆಗ್ತಾರೆ. ಇದು ಆನಂತರ ಸೆಂಟಿಮೀಟರ್ ಸರ್, ಸೆಂಟಿಮೀಟರ್. ಸೆಂಟಿಮೀಟರ್ 170 ಸೆಂಟಿಮೀಟರ್ ಇರಬೇಕಾಗತ್ತೆ. ಅದೇ ಪ್ಯಾರಾಮಿಲಿಟ್ರಿಯಲ್ಲಿ ಆರ್ಮಿಯಲ್ಲಿ ಸೇರಬೇಕು ಅಂತಂದ್ರೆ ಇಲ್ಲಿ ಕಾಸ್ಟ್ ಬೇಸ್ಡ್ ಯಾವುದೂ ನಿಮ್ಮದು ರಿಲ್ಯಾಕ್ಸೇಷನ್ ಇಲ್ಲ. ಆದರೆ ನಮ್ಮ ಸೈನಿಕರ ಮಕ್ಕಳು ಇರ್ತಾರೆ, ಅವರು ಬ್ರದರ್ಸ್ ಇರ್ತಾರೆ, ರಿಲೇಷನ್ಸ್ ಕೋಟಾ ಇದ್ದವರಿಗೆ ಅಥವಾ ಸ್ಪೋರ್ಟ್ಸ್ಮನ್ ಇರ್ತಾರೆ ಕೆಲವೊಂದು ಜನ, ಅವ್ರಿಗೂ ಕೂಡ ಎದೆಳತಿಯಲ್ಲಿ ಒಂದು 3 ಸೆಂಟಿಮೀಟ್ರ್ ಕನ್ಸೆಷನ್ ಇರುತ್ತೆ. ಆನಂತರ ವೇಟಲ್ಲಿ 5 kg ಕನ್ಸೆಷನ್ ಇರುತ್ತೆ, ಸ್ಪೆಷಲಿ ಸ್ಪೋರ್ಟ್ಸ್ಮನ್ಗೆ. ಅದೇ ರೀತಿಯಾಗಿ ಅವ್ರಿಗೆ ಹೈಟಲ್ಲೂ ಕೂಡ ಒಂದು 2 to 3 ಸೆಂಟಿಮೀಟರ್ಸ್ ಅವ್ರಿಗೆ ಕನ್ಸೆಷನ್ ಇರುತ್ತೆ. ಇದರ ಜೊತೆಗೆ ಮಾಜಿ ಸೈನಿಕರ ಮಕ್ಕಳಿಗೂ ಕೂಡ ಕೆಲವೊಂದು ಕನ್ಸೆಷನ್ ಇರುತ್ತೆ. ಅದನ್ನು ಬಿಟ್ಟರೆ ಈ ಆರ್ಮಿಯಲ್ಲಿ ಸೇರಬೇಕು ಅಂತಂದರೆ ಯಾವುದೂ ಕಾಸ್ಟ್ ಬೇಸ್ ಅವರಿಗೆ ರಿಲ್ಯಾಕ್ಸೇಷನ್ ಇರಲ್ಲ, ಈ 2 ಕ್ಯಾಟಗರಿ ಬಿಟ್ಟರೆ. ಅದೇ ನೀವು ಪ್ಯಾರಾಮಿಲಿಟ್ರಿ ಫೋರ್ಸಸಲ್ಲಿ ಹೋದ್ರಿ, BSF CRPF ಹೋದ್ರಿ, ಯಾಕಂದರೆ ಈಗ ನೆಕ್ಸ್ಟ್ ಬರುವಂಥ ಮುಂದಿನ ತಿಂಗಳಲ್ಲಿ 84,866 ಪೋಸ್ಟ್ ಕಾಲ್ಫಾರ್ಮ್ ಆಗೋದಿದೆ. ಈಗ ಅದು ಸ್ಪೆಷಲ್ ನಮ್ಮ ಹತ್ರ ಈಗ ರಿಟರ್ನ್ ಬ್ಯಾಚ್ ಕೂಡ ಇಲ್ಲಿ ನಡೀತಾ ಇದೆ. ಈಗ ಅದರಲ್ಲಿ ಮಾತ್ರ ನಿಮ್ದು ಏನಿದೆಲ್ಲ OBC ಕ್ಯಾಟಗರಿ ಇದ್ದವ್ರಿಗೂ ಕೆಲವೊಂದು ರಿಲ್ಯಾಕ್ಸೇಷನ್ ಇರುತ್ತೆ, ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಆನಂತರ ನಿಮ್ಮದು SC ST ಇದ್ದವ್ರಿಗೂ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಒನ್ಲಿ ಏಜ್ ಆ್ಯಂಡ್ ಇದರಲ್ಲಿ ಇರುತ್ತೆ. ಒನ್ಲಿ ST ಯಾವುದು ಕ್ಯಾಟಗರಿ ಇದೆಲ್ಲ ಅವ್ರಿಗೆ ಮಾತ್ರ ಹೈಟಲ್ಲಿ ಕನ್ಸೆಷನ್ ಇರುತ್ತೆ. ಅದನ್ನು ಬಿಟ್ಟರೆ ಉಳಿದವ್ರಿಗೆ ಎಲ್ಲರಿಗೂ ಹೈಟ್ 170 ಸೆಂಟಿಮೀಟ್ರ್ ಫಾರ್
ಬಾಯ್ಸ್ ಆ್ಯಂಡ್ 157 ಸೆಂಟಿಮೀಟರ್ ಫಾರ್ ಗರ್ಲ್ಸ್. ಇದು ಕಂಪಲ್ಸರಿ ಬೇಕಾಗುತ್ತೆ. ಇನ್ನು ಮುಂದೆ ಬರುವಂಥದ್ದು ಇದು ನಮ್ಮದು ಬೆಳಗಾವಿ ರ್ಯಾಲಿ ಏನಿದೆಯಲ್ಲ ಇದು ಯಾರದು ಇದು ಬರುವಂಥ ಡಿಸೆಂಬರ್ 4ನೇ ತಾರೀಕಿನಿಂದ ಹಿಡಿದು ಡಿಸೆಂಬರ್ 15ನೇ ತಾರೀಕಿನವರೆಗೂ ರ್ಯಾಲಿ ಯಾದಗಿರಿಯಲ್ಲಿ ನಡೆಯಲಿದೆ. ಆ ರ್ಯಾಲಿಗೋಸ್ಕರ ನಾವು ಇವನ್ನೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇರ್ತೀವಿ. ಇದರ ಜೊತೆಗೆ ಒಂದು ರಿಟರ್ನ್ ಬ್ಯಾಚ್ ಕೂಡ ನಮ್ಮ ಹತ್ರ ಇದೆ. ಯಾರು ಆರ್ಮಿಲಿ ಆಗ್ತಾಯಿಲ್ಲ, ಯಾರ್ದು ಏಜ್, ಯಾಕಂದ್ರೆ ಆರ್ಮಿಲಿ ಸೇರ್ಬೇಕಂದ್ರೆ ಅವ್ರದ್ದು ಏಜ್ ಕ್ರೈಟೇರಿಯಾ ಇರುತ್ತೆ. 21 ಲಾಸ್ಟ್ ಏಜ್ ಇರುತ್ತೆ. 21 ಮುಗಿದ ನಂತರ ಮತ್ತೆ ಅವ್ರಿಗೆ ಆರ್ಮಿಲಿ ಅವಕಾಶ ಇರಲ್ಲ. ಮಿನಿಮಮ್ ಎಷ್ಟಿರ್ಬೇಕು? ಮಿನಿಮಮ್ 17 ವರಿಂದ ಆರ್ಮಿಗೆ ಹೋಗಬೇಕು ಅಂತಂದ್ರೆ 17 ವರಿಂದ ಸ್ಟಾರ್ಟ್ ಆಗುತ್ತೆ. 17.5 ಆರ್ಮಿಗೆ ಆಗುತ್ತೆ. ಅದೇ ಪ್ಯಾರಾಮಿಲಿಟ್ರಿಯಲ್ಲಿ ಹೋಗ್ಬೇಕಂದ್ರೆ ನಿಮ್ದು 18 ಏಜ್ ಬೇಕಾಗುತ್ತೆ. ಮಿನಿಮಮ್ 18 ವರ್ಷ ಬೇಕಾಗುತ್ತೆ. ಯಾರ್ದು ಏಜ್ ಮುಗಿದಿದೆ, ಯಾರಿಗೆ ಆರ್ಮಿ ಸೇರಬೇಕಾಗಿತ್ತು, ಅವ್ರು ಸೆಲೆಕ್ಷನ್ ಆಗಿಲ್ಲ, ಅವ್ರಿಗೋಸ್ಕರ ನಾವೀಗ ರಿಟರ್ನ್ ಬ್ಯಾಚ್ನು ಕೂಡ ಸ್ಟಾರ್ಟ್ ಮಾಡಿದ್ವಿ. ಇದು ಕೂಡ ಈಗ ನೆಕ್ಸ್ಟ್ ಮಂದಿಂದ ಆನ್ಲೈನ್ ಅರ್ಜಿ ಕರೆಯಲಿದ್ದಾರೆ. ಇದು ಬರುವಂಥ ಜನವರಿ ಮಂತಲ್ಲಿ ಅವ್ರದ್ದು ರಿಟರ್ನ್ ಎಕ್ಸಾಮ್ ನಡೆದಿದೆ. ಅದ್ರಗೋಸ್ಕರ ನಾವು ರಿಟರ್ನ್ ಬ್ಯಾಚ್ನ ಇಲ್ಲೇ ಸ್ಟಾರ್ಟ್ ಮಾಡಿದ್ವಿ. ಅದರದ್ದು ಬಂದು ಎಲ್ಲರೂ ಉಪಯೋಗ ತೊಗೊಳ್ಬೋದು. ಅದ್ರ ಜೊತೆಗೆ ವೆಯ್ಟ್ ಎಷ್ಟಿರಬೇಕು ಸರ್? ವೇಟ್ ಅವ್ರದ್ದು ಈಗ ಸದ್ಯ ಮೊದಲೇನಿತ್ತು ಮಿನಿಮಮ್ 50 kg ಅಂತ ಇರುತ್ತೆ. ಒಂದು ನಮ್ಮ ಚಾರ್ಟ್ ಇದೆ. ಅದು ಇವೊಂದು ಹೈಟ್ 170 ಸೆಂಟಿಮೀಟರ್ ಇದೆ ಅಂತ ಅವ್ನಿಗೆ ಎಷ್ಟು ಒಂದು ಚಾರ್ಟ್ ಇರುತ್ತೆ. ಅದು ಆ ಚಾರ್ಟ್ ಪ್ರಕಾರ ಅದರಲ್ಲಿ 10% ಪ್ಲಸ್ ಮೈನಸ್. ಈ ನಿಮ್ಮದು 50 kg ವೇಟ್ ಇದೆ ಅಂತಂದರೆ ಅದು ಹೈಟಿಗೆ ನಿಮ್ಮದು 55 ಇರ್ಬೋದು. 50 ಕಮ್ಮಿ ಅಂತೂ ಎಕ್ಸೆಪ್ಟ್ ಮಾಡಲ್ಲ. ಅದು 60 kg ಇತ್ತಂತಂದರೆ 10% ಅಂದರೆ ಅದು 60 kg 6 kg 66 ಇರ್ಬೋದು ಅಥವಾ 54 ಇರ್ಬೋದು. ಈ ಥರ ಒಂದು ಕ್ರೈಟೇರಿಯಾ ಇರುತ್ತೆ. ಅದು ಇದು ವೇಟ್ ಮೆಜರ್ಮೆಂಟ್ ಮೇಡಮ್. ಇದು ಹಾಂ ಒಂದು ನಿಮಿಷ ಉಲ್ಟಾ ಇಟ್ಬಿಟ್ಟು ಇಲ್ಲಿ 2 ಸೈಡ್ ಇದೆ ಮೇಡಮ್ ಮೆಜರ್ಮೆಂಟು. ಇದು ವೇಟ್ ಚೆಕ್ ಮಾಡಲಿಕ್ಕೆ ಇದು ವೇಟ್ ಮೆಜರ್ಮೆಂಟ್ ನಾವು ಮಾಡ್ತೀವಿ. ಆರ್ಮಿಲಿ ಸೇರ್ಬೇಕಂದ್ರೆ ವೇಟು ಕೂಡ ಮ್ಯಾಟ್ರ್ ಇರುತ್ತೆ ಇದರದ್ದು. ಇದು ಅವ್ರ ಹೈಟ್ ಮೇಲೆ ಬೇಸ್ ಮೇಲೆ ಇದರದ್ದು ಹೈಟ್ನ ನಾವು ಮೆಜರ್ಮೆಂಟ್ ಮಾಡ್ತೀವಿ. ಈ 170 ಹೈಟ್ ಇದ್ದರದ್ದು ಒಂದು ಇಲ್ಲಿ ಇದು ಚಾರ್ಟ್ ಇರುತ್ತೆ. ಅದು ಆ ಚಾರ್ಟ್ ಪ್ರಕಾರ ಅವ್ರದ್ದು 10% ಪ್ಲಸ್ ಅಥವಾ ಮೈನಸ್ ಇದ್ದರೆ ಅದನ್ನು ಎಕ್ಸೆಪ್ಟ್ ಮಾಡಲಾಗುತ್ತೆ. ಅದಕ್ಕಿಂತ ಜಾಸ್ತಿ ಓವರ್ ವೇಟ್ ಇದ್ದರೂ ಅದು ಅನ್ಫಿಟ್ ಆಗುತ್ತೆ, ಅಂಡರ್ ವೇಟ್ ಇದ್ದರೂ ಅದು ಅನ್ಫಿಟ್ ಆಗುತ್ತೆ. ಅಂದರೆ ಇಲ್ಲಿ ಟ್ರೈನಿಂಗ್ ಸೆಂಟರಿಗೆ ಬಂದರೆ ಅವ್ರಿಗೆ ಗೊತ್ತಾಗುತ್ತೆ ನಾನು ಆರ್ಮಿಗೆ ಸೆಲೆಕ್ಷನ್ ಆಗೋದಕ್ಕೆ ನಾನು ಬೆಸ್ಟ್ ಅಥವಾ ಇಲ್ಲ ಅಂತ. ಯಾಕಂದರೆ ಹೈಟ್ ಇರ್ಬೋದು, ಚೆಸ್ಟ್ ಇದು ಮೆಜರ್ಮೆಂಟ್ ಇರ್ಬೋದು, ಅದ್ರ ಜೊತೆಗೆ ವೆಯ್ಟ್ ಇರ್ಬೋದು ಎಲ್ಲ. ಮೇನ್ ಇದು ಇನ್ಸ್ಟಿಟ್ಯೂಷನಲ್ಲಿ ಜಾಯ್ನ್ ಆಗೋದು ಉದ್ದೇಶ. ಇದ್ರದ್ದು ಬೆನಿಫಿಟ್ ಏನಿದೆ ಅಂತಂದರೆ ನಿಮ್ಮದು ಆರ್ಮಿಲಿ ಸೇರಬೇಕು ಅಂದರೆ ನಿಮ್ಗೆ ಏನೇನು ಅದರಲ್ಲಿ ಅರ್ಹತೆ ಇರಬೇಕು, ನಿಮ್ಮ ಹತ್ರ ಅದು ಇದೆ ಅಥವಾ ಇಲ್ಲ ಅಂತಂದ್ರೆ ನಾವು ಇದರಲ್ಲಿ ನಮ್ಮ ಕ್ರೈಟೇರಿಯಾ ಮ್ಯಾಚ್ ಆಗ್ತಾಯಿಲ್ಲ ಅಂತಂದ್ರೆ ಮತ್ತೆ ಬೇರೆ ಅಲ್ಟರ್ನೇಟಿವ್ ಜಾಬ್ಗೂ ನಾವು ಕೌನ್ಸಿಲಿಂಗ್ ಮಾಡ್ತೀವಿ ಅವ್ರಿಗೆ. ಈಗ ಇದು ಒಂದೇ ಆರ್ಮಿ ಅಂತ ಒಂದೇ ಜಾಬ್ ಇಲ್ಲ. ಅದನ್ನು ಬಿಟ್ಟರೆ ನಮ್ಮ ಆರ್ಮಿಲಿ ಕೂಡ ಕೆಲವೊಂದು ಗ್ರೂಪ್ಸ್ ಇದ್ದೇ ಇರುತ್ತೆ. ಅಲ್ಲಿ ನೀವು ಫಿಸಿಕಲ್ ಟೆಸ್ಟೇ ಇರಲ್ಲ ಅಲ್ಲಿ. ಆದರೆ ನೀವು ಯೂನಿಫಾರ್ಮ್ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಆ್ಯಸ್ ಅ ಸಿವಿಲಿಯನ್ ವರ್ಕ್ ಮಾಡುವಂಥ ಒಂದು ಅಪಾರ್ಚುನಿಟಿ ಅಲ್ಲಿದೆ. ಇನ್ ಕೇಸ್ ಇವರು ಇದರಲ್ಲಿ ಆಗಲಿಲ್ಲ ಅಂತಂದ್ರೆ ಅವ್ರಿಗೆ ಅದಕ್ಕೆ ಕೌನ್ಸಿಲಿಂಗ್ ಮಾಡಿ ಅದನ್ನು ಕನ್ವರ್ಟ್ ಮಾಡಿ ಅವ್ರಿಗೆ ಸೆಲೆಕ್ಷನ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇದು ಇಂಡಿಯನ್ ಆರ್ಮಿಯಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಮಾಡಲಾಗ್ತಾ ಇದೆ. ಈ ಒಂದು ಆರ್ಮಿಲಿ ಸೇರಬೇಕು ಅಂದ್ರೆ ದೈಹಿಕ ಪರೀಕ್ಷೆಯಲ್ಲಿ ಇದು ಎದೆಳತಿ ಕೂಡ ಚೆಕ್ ಮಾಡಲಾಗುತ್ತೆ. ಆ ಎದೆಳತಿ ಎಷ್ಟು ಇರಬೇಕು ಅಂತಂದರೆ ಮಿನಿಮಮ್ 77 ಸೆಂಟಿಮೀಟರ್ ಇರಬೇಕು. 77 ಸೆಂಟಿಮೀಟರ್ ನಾರ್ಮಲ್ ಚೆಕ್ ಮಾಡಿದ ನಂತರ ಅವರು ಎದುರಿ ಒಬ್ಬಿಸಿದ ನಂತರ ಉಸಿರು ತೊಗೊಂಡ ನಂತರ 5 ಸೆಂಟಿಮೀಟರ್ ಎಕ್ಸ್ಪೆನ್ಷನ್ ಆಗಬೇಕು. ಅಂದರೆ ಮಾತ್ರ ಅವನು ಸಕ್ಸಸ್ ಆಗ್ತಾನೆ, ಇಲ್ಲಾಂತಂದರೆ ಅವನು ಅನ್ಫಿಟ್ ಆಗ್ತಾನೆ. ಇದೇ ಸೇಮ್ ಪ್ಯಾರಾಮಿಲಿಟ್ರಿ BSF CRPF ಅಲ್ಲಿ SSC GDL ಸೆಲೆಕ್ಷನ್ ಆಗ್ಬೇಕಂತಂದರೆ ಅದಕ್ಕೆ ಮಿನಿಮಮ್ 80% ತೊಗೊಳ್ತಾರೆ. ಆರ್ಮಿಲಿ ಸೇರ್ಬೇಕಂದ್ರೆ 77 ಸೆಂಟಿಮೀಟರ್ ಇರುತ್ತೆ. ಇವತ್ತು ಇನ್ನೊಂದು ಅವಕಾಶ ಏನು ಕೂಡಿ ಬಂದಿದೆ ಅಂತಂದರೆ ಇಲ್ಲಿ ಇವತ್ತು ನಾವು ಡೆಮೋ ರ್ಯಾಲಿ ಮಾಡ್ತಿದ್ವಿ. ನಮ್ಮ ಅಕಾಡೆಮಿಯಲ್ಲಿ ತರಬೇತಿ ಪಡೆದು ಈಗ ರೀಸೆಂಟ್ಲಿ ನಮ್ಮ ಹತ್ರ ಬೆಂಗಳೂರು ಯಾರದು ರಿಸಲ್ಟ್ ಬಂದಿದೆ. ಆ ಬೆಂಗಳೂರು ಯಾರೋದಲ್ಲಿ ನಮ್ಮ ತರಬೇತಿ ಕೇಂದ್ರದ ವಿದ್ಯಾರ್ಥಿ ಅಭಿಷೇಕ್ ಕೂಡ ನಮ್ಮ ತರಬೇತಿ ಕೇಂದ್ರದೊಳಗೆ ತರಬೇತಿ ತೊಗೊಂಡು ಈಗ ರೀಸೆಂಟ್ಲಿ ರಿಸಲ್ಟ್ ಡಿಕ್ಲೇರ್ ಆಗಿದೆ. ಅದರಲ್ಲಿ ದೈಹಿಕವಾಗಿ ಪರೀಕ್ಷೆ ಕೊಟ್ಟು ಆನಂತರ ರಿಟರ್ನ್ ಎಕ್ಸಾಮ್ ಕೊಟ್ಟು ಫೈನಲಿ ಮೆರಿಟಲ್ಲಿ ಸೆಲೆಕ್ಷನ್ ಆಗಿ ಬಂದಿದ್ದಾರೆ. ಈ ಬರುವಂಥ ಇದೇ ತಿಂಗಳು 25ನೇ ತಾರೀಕಿಗೆ ಜಾಯ್ನಿಂಗ್ ಆಗಿ ಮದ್ರಾಸ್ ಇಂಜಿನಿಯರಿಂಗ್ ಸೆಂಟರ್ MEG ಸೆಂಟರ್ ಬೆಂಗಳೂರಲ್ಲಿ ಟ್ರೈನಿಂಗ್ ಪಡೀಲಿಕ್ಕೆ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಅದಕ್ಕೆ ನಮ್ಮ ಗ್ರಾಮೀಣ ಯುವಕರ ಸೇನಾ ತರಬೇತಿ ಕೇಂದ್ರದ ವತಿಯಿಂದ ಹಾಗೂ ತಮ್ಮೆಲ್ಲರ ಪರವಾಗಿ ಅವರಿಗೆ ಒಂದು ಸನ್ಮಾನ ಮಾಡ್ತದೆ. ಅವರ ಒಂದು ಸೈನಿಕ ವೃತ್ತಿ ಒಳ್ಳೆ ಚೆನ್ನಾಗಿ ಸಾಗಲಿ. ಅವರು ನಿಮ್ಮ ಸರೌಂಡಿಂಗಲ್ಲಿ ಎಷ್ಟು ಜನ ನಿಮ್ಮ ಫ್ರೆಂಡ್ಸ್ ಎಲ್ಲ ಇರ್ಬೋದು, ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಹಳ್ಳಿ ಒಳಗೆ ಎಲ್ಲರೂ ನಿಮ್ಮಲ್ಲಿ ಇರ್ತಕ್ಕಂಥ ನಾಲೆಜನ್ನು ಶೇರ್ ಮಾಡಿರಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ದೇಶಾಭಿಮಾನ ಮೂಡಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಸೈನಿಕರು ಆಗಲಿ ಅನ್ನೋಂಥ ಒಂದು ಭಾವನೆ ಕೊಡ್ತಾ ಇವತ್ತು ನಮ್ಮ ಗ್ರಾಮೀಣ ಯುವಕರ ಸೇನಾ ತರಬೇತಿ ಕೇಂದ್ರದ ವತಿಯಿಂದ ಅವರಿಗೆ ಒಂದು ಚಿಕ್ಕ ಸನ್ಮಾನವನ್ನು ಮಾಡ್ತಾ ಇದ್ವಿ. ಅದಕ್ಕೆ ಈ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ನಾವು ಮೇಡಮ್ ಕೊಡಿ, ಈ ಕಡೆ ಬನ್ನಿ ಸರ್. ನಾನು ಅಂಕಲ್ಗೆ ಅಂತ ನಾನು ಬಾಲ್ಕೋಟ್ ತಾಲೂಕು ಬಾಲ್ಕೋಟ್ ಜಿಲ್ಲೆ ಅಂತ. ನಾ ಇಲ್ಲಿ ಫಸ್ಟ್ 2007ನೇ ಬ್ಯಾಚ್ ನಂದು ಇಲ್ಲಿ ಬಂದಿದ್ದು. ನಾನು ಫಸ್ಟ್ನೇ ಇಲ್ಲಿ ಬಂದು ಕೂತ್ಕೊಂಡು ನನಗೆ ರನ್ನಿಂಗ್ ಅಂತ ಏನು ನನಗೆ ಗೊತ್ತೇ ಇದ್ದಿದ್ದಿಲ್ಲ. ನಮ್ಮ ತಕ್ಕಿಮ್ ಸರ್ ನಮ್ಮ ಮಡಿವಾಳ ಸರ್
ಅವಾಗ ನಂದು ಇಲ್ಲಿ ಬಂದ ಕೂಡಲೇ ಗೊತ್ತಾಗಿದ್ದು ರನ್ನಿಂಗ್ ಹಿಂಗೆ ಓಡಬೇಕು ಹಿಂಗೆ ಅಂತ. ಈಗೆಲ್ಲ ಇಲ್ಲೆಲ್ಲ ಹುಡುಗರಿಗೆ ರೂಮು ಎಲ್ಲ ವ್ಯವಸ್ಥೆ ಇರೋಕ್ಕೆ ನಮಗೆಲ್ಲ ಅಲ್ಲೆಲ್ಲ ರಾಯಲ್ ಕಲ್ಲಿ ಅಂತ ಅಲ್ಲಿದ್ವಿ. ಅಲ್ಲಿಂದ ಇಲ್ಲಿ ಬರಬೇಕು, ಅಲ್ಲಿಂದ ಇಲ್ಲಿ ಬಂದು ನಾವು ರನ್ನಿಂಗ್ ಮಾಡ್ತೀವಿ. ಇಲ್ಲೇ ಎಲ್ಲ ಹುಡುಗರು ಇಲ್ಲೇ ಗ್ರೌಂಡು ಎಲ್ಲ ಇಲ್ಲೇ ವ್ಯವಸ್ಥೆ ಇದೆ. ಯಾಕೆ ಮನೆಯಲ್ಲಿ ಇಲ್ಲಿ ಬಂದು ಇಲ್ಲಿ ಬಂದಿರ್ತೀವಿ ಅಂದ್ಮೇಲೆ ನಾವು ಅದನ್ನೆಲ್ಲ ಯೂಸ್ ಮಾಡ್ಕೋಬೇಕು. ಯಾಕಂದರೆ ಮನೆಯಲ್ಲಿ ಅವ್ರು ಹೆಂಗೆ ಕಷ್ಟಪಟ್ಟಿರ್ತಾರೆ, ನನ್ನ ಮಗನೂ ಹಂಗೆ ಕಷ್ಟಪಡಬಾರ್ದು ಅಂತ ಹೇಳ್ತಿದ್ದಾರೆ. ಅವ್ರು ಕೆಲ್ಸಕ್ಕೆ ಹೋಗ್ಬಾರ್ದು, ದುಡಿಬಾರ್ದು ಅನ್ನೋ ನಾವು ಅವ್ರ ಗತಿ ಇದು ನೋಡ್ಕೊಳ್ಳೋ. ಅವ್ರು ಯಾಕೆ ನನ್ನ ಮಗ ಒಬ್ಬ ಆರ್ಮಿಯಲ್ಲಿ ಇರಬೇಕು ಅಂದರೆ ಅವ್ರಿಗೆ ಊರಲ್ಲಿ ಈಗ ನಮ್ಮ ಮನೆಯಲ್ಲಿ ಈಗ ನಂದು ಊರಾಗ ಯಾರು ಒಬ್ಬರು ಮಾತಾಡ್ಸಿದ್ದಿಲ್ಲ. ಈಗ ನಮ್ಮ ನೌಕರಿಗೆ ಎಲ್ಲರೂ ಫೋನ್ ಹಚ್ಚು. ನಾವು ರಾತ್ರಿ ಅವತ್ತು ಪಾಸ್ ಆಗೋಣ ಸ್ಟೇಟಸ್ ಇಟ್ಮೇಲೆ 120 ಕಾಲ್ ಬಂದ ನನಗೆ. ಒಬ್ಬರು ಮಾತಾಡ್ತಿದ್ದಿಲ್ಲ. ಪಾಸ್ ಆಗೋಣ ಎಲ್ಲರೂ ಪಾಸ್ ಆದ ಪಾರ್ಟಿ ಕೊಡ ಇದ್ದಾಗ ಯಾವ ಮಾತಾಡ್ಸಂಗಿಲ್ಲ. ಎಲ್ಲಾರು ಯಾರು ಮಾತಾಡ್ಸಂಗಿಲ್ಲ. ನೀನು ಮುಂದೆ ಆದ್ರೂ ಏನೇನು ಬಿಲ್ಲಿ ಅವೇನು ಇದಾದ ನಾವೇನು ಅದೇ ನೌಕರಿ ಆದ್ಕೊಳ್ಳಿ ಯಾವ ಆರ್ಮಿ ಅದಾನು ಅವನೇನು ದೊಡ್ಡ ಹಿಂಗೆ ಮಾತಾಡ್ತಾರೆ. ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್. ಇನ್ನೊಂದು ನೋಡ್ರಿ, ನೀವು ಅಭಿಷೇಕನ ಬಗ್ಗೆ ಎಲ್ಲ ಕೇಳಿದ್ರಿ, ಎಲ್ಲ ಆಯಿತು. ಅದೇ ಥರ ನಮ್ದು ಏನೈತಿ ಒಂದು ಗುರು ದಕ್ಷಿಣ ಏನಪ್ಪ ಅಂತಂದ್ರೆ, ನಮಗೆ ನೀವು ಸೆಲೆಕ್ಷನ್ ಆದಮೇಲೆ ನಮ್ಮ ಸಂಸ್ಥಾಗ 50,000 ರೂಪಾಯಿ ದೇಣಿಗೆ ಕೊಡ್ರಿ, ₹1,00,000 ದೇಣಿಗೆ ಕೊಡ್ರಿ ಅಂತ ನಮ್ದು ವಿಚಾರ ಇಲ್ಲ. ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಗುರು ದಕ್ಷಿಣ ಏನು ಬೇಕಪ್ಪ ಅಂದ್ರೆ, ಎಲ್ಲರೂ ಇವತ್ತು ಹೆಂಗೆ ಅಭಿಷೇಕ್ ಬಂದಾನಲ್ಲ, ಇದು ಆ್ಯಕ್ಚುಲಿ ನಮ್ಮ ಸತೀಶ್ ಜಾರಕಿಹೊಳಿ ಬರೋದು ಅವ್ರ ಸುಮ್ಮನೆ ಶಾಲಾ ಮಾಲ್ ತಂದಿದ್ದು. ಅದ್ರ ನಸೀಬ್ ಹೇಳ್ತಾರಲ್ಲ, ಅದು ದಾನೆ ಪೇ ಲಿಖಾಯ್ ಖಾನೆ ವಾಲೆ ಕಾ ನಾಮ್. ಅದು ಒಂದು ಮಿನಿಸ್ಟ್ರಿಗೆ ತಂದಿಟ್ಟಂಥ ಮಾಲಿ ಶಾಲೆ ಹಾಕುವಂಥ ಅವಕಾಶ ನಮಗೆ ಇವತ್ತು ಅಭಿಷೇಕ್ ಬಂದೈತಿ. ಇನ್ನು ಬರುವಂಥ ಟೈಮ್ ಒಳಗೆ ನೀವು ಎಲ್ಲರೂ ಇಂಥ ಶಾಲೆ ಹಾಕ್ಕೊಂಡು ಮಾಲಿ ಹಾಕ್ಕೊಂಡು ಸೆಲೆಕ್ಷನ್ ಆಗಿ ನಿಮ್ಮ ಲೈಫ್ ಒಳಗೆ, ನಿಮ್ಮ ಮನೆ ಒಳಗೆ, ನಿಮ್ಮ ಫ್ಯಾಮಿಲಿ ಒಳಗೆ, ನಿಮ್ಮ ಊರೊಳಗೆ ರೋಲ್ ಮಾಡೆಲ್ ಆಗ್ರಿ, ನಿಮ್ಮಿಂದ 4 ಮಂದಿ ಅನುಕೂಲ ಆಗಲಿ ಅನ್ನುವಂಥ ಒಂದು ನಮ್ಮ ಗ್ರಾಮೀಣ ಯುವಕರ ಸೇನಾ ತರಬೇತಿ ಕೇಂದ್ರದ ಉದ್ದೇಶ ಐತಿ. ನಾವು ಯಾವಾಗಲೂ ಆ ದೇವರಂತೆ ಪ್ರಾರ್ಥನೆ ಮಾಡ್ತೀವಿ, ಎಲ್ಲರಿಗೂ ಭಗವಂತ ಅವಕಾಶ ಕೊಡಲಿ. ನೀವೇನು ಇಲ್ಲಿ ಬಂದು ಬೆವರು ಸುರಿಸಾತಾರಲ್ಲ, ಎಲ್ಲರೂ ಸಕ್ಸಸ್ ಆಗಲಿ, ಎಲ್ಲರೂ ಸೈನಿಕರಾಗಲಿ. ಅದಕ್ಕೆ ನಮಗೆ ಭಾಳ ಖುಷಿ ಸಿಗ್ತದೆ ಅಂತೇಳಿ ಈ ಒಂದು ಚಿಕ್ಕ ಕಾರ್ಯಕ್ರಮ ಇಲ್ಲೇ ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.